ಕ್ಯಾಶ್ ಕ್ಯಾಶ್ ಕಾಕು ನಿಮ್ಗೆ ಯಾರು ಅನ್ಸುತ್ತೆ 20% ಇದೆ 20 ಬರ್ಗರ್ ತಿಂದಿದ್ದೀರಾ ಎನಿ ಟೈಮು ವೆಲ್ಕಮ್ ಟು ಮೈ ಚಾನಲ್ ಗೈಸ್ ಇಂಗ್ಲಿಷ್ ಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಇಂಗ್ಲಿಷ್ ಮಾತಾಡ್ಬಾರ್ದ ಒಂದ್ ಸ್ವಲ್ಪ ಅಪ್ಡೇಟ್ ಆಯ್ತಾ ಇರ್ಬೇಕು ನಾವು ಇಂತರ ಗೈಸ್ ಇದೆ ಲಾಸ್ಟ್ ಟೈಮ್ ಇದೆ ಬರ್ಗರ್ ಕಿಂಗ್ ಅಲ್ಲಿ ನಾನು ಗೌತಮ್ ಮತ್ತೆ ಚಾನಲ್ ಇದು ಒಂದು ಚಾಲೆಂಜ್ ಮಾಡಿದ್ದು ಬಟ್ ಆ ಚಾಲೆಂಜ್ ಅಲ್ಲಿ ನಂಗೆ ಗೆಲ್ಲಕ್ ಆಗಿರಲಿಲ್ಲ ಬರೀ 5 ಬರ್ಗರ್ ತಿಂದಿದೆ ಬಟ್ ಡ್ರಾ ಆಗಿತ್ತಲ್ವಾ ಡ್ರಾ ಆಗಿತ್ತಿಲ್ಲ ಅವನೇ ವಿನ್ ಆಗಿದ್ನ ಈ ನನ್ಗೆ ಕಾಂಪಿಟೇಟರ್ ಅಂತ ಕುನಾಲ್ ಒಬ್ಬ ಇದ್ದಾನೆ ಲಾಸ್ಟ್ ಟೈಮ್ ಐಸ್ ಕ್ರೀಮ್ ತಿನ್ನೋ ಚಾಲೆಂಜ್ ಅಲ್ಲೇ ವಿನ್ ಆಗಿದ ಬಟ್ ಒಂದ್ ಸ್ವಲ್ಪ ಹೆಲ್ತ್ ಹುಷಾರಿದ್ದಿಲ್ಲ ನನ್ಗೆ ಬಟ್ ಈ ಬನಾನದಲ್ಲಿ ನೀನ್ ಇರ್ಲಿಲ್ಲ ಬನಾಲ ಚೆನ್ನಾಗಿರ್ಲಿಲ್ಲ ಬನಾಲ ಯಾಕೆ ಈ ತರ ಗೌತಮ್ ಜೊತೆ ಈ ಚಾಲೆಂಜ್ ಅಲ್ಲಿ ನಾನು ಒಂದು ಕುನಾಲ್ ನ ಸೋಲ್ಸೇಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ ಬರ್ಗರ್ ತಿನ್ನೋ ಚಾಲೆಂಜ್ ಅಲ್ಲಿ ಗೌತಮ್ ಮೇಲೆ ಸೋತದೆ ನನ್ ಮೇಲೆ ಗೆಲ್ತ್ಯಾ ಅದಕ್ಕೆ ನಿನ್ನ ಕರ್ಕೊಂಡ್ ಬಂದಿದ್ದು ಅವನು ಕಾಂಪಿಟೇಟರ್ ಅಲ್ಲ ನನ್ಗೆ ಅವನೊಂಥರ ಇದ್ದಂಗೆ ನೀನ್ ನನ್ಗೆ ಕಾಂಪಿಟೇಟರ್ ಕರೆಕ್ಟ್ ಆಗಿದ್ಯಾ ನಿನ್ ಮೇಲೆ ಗೆಲ್ಬೇಕು ಅಂತ ಕರ್ಕೊಂಡ್ ಬಂದಿರೋದು ಏನಿಸ್ತೈತೆ ಇವಾಗ ನಾನೇ ಗೆಲ್ಲದು ನನಗೇನೋ ಒನ್ ಸೈಡೆಡ್ ಮ್ಯಾಚ್ ಅನ್ಸೋದಪ್ಪ ನೋಡೋಣ 100% ಗೈಸ್ ಹಂಗಾರೆ ಬನ್ನಿ ಇವಾಗ ನೋಡೋಣ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಗೈಸ್ ಬರ್ಗರ್ ಕಿಂಗ್ ಹೋಯ್ತಾ ಇದೀವಿ ಈಗ ಆರ್ಡರ್ ಮಾಡೋಣ ಬನ್ನಿ ಕುನಾಲ್ ಇವಾಗ ಎಷ್ಟು ತಿಂತೀಯ ಬರ್ಗರ್ ನೀನು ಎಷ್ಟು ತಿಂದ್ಯಾ ನಿಂಗಿಂದ ಒಂದ್ ಜಾಸ್ತಿ ತಿಂದ್ರೆ ನಾನು ವಿನ್ನರ್ ಅಲ್ವಾ ನೀನ್ ಎಷ್ಟು ತಿಂದ್ಯಾ ಅಂದ್ರೆ ಇವಾಗ 20 ಆರ್ಡರ್ ಮಾಡೋದಾ 40 20 ಬರ್ಗರ್ ತಿಂತ್ಯಾ 20 ಇವಾಗ 20 ಮಾಡ್ಲಾ ಇಲ್ಲ 10 ಮಾಡ್ಲಾ 20 ಆಗಲ್ಲ 10 ಮಾಡು ಸ್ಟಾರ್ಟಿಂಗ್ ಬೇಕು ಅಂದ್ರೆ ಗೈಸ್ ಇವಾಗ ಆರ್ಡರ್ ಮಾಡ್ತಾ ಇದೀನಿ ನಿನ್ಗೆ ಯಾಕೋ ನೀನ್ 20 ಮಾಡು ಸ್ಟಾರ್ಟಿಂಗ್ ನೋಡೋಣ 10 ಮಾಡು ಯಾಕಂದ್ರೆ ಲಾಸ್ಟ್ ಟೈಮ್ 10 ನಾನು ಔಟ್ ಆಗೋಗಿದ್ದೆ ಅವಾಗ ಹುಷಾರಿದ್ದಿಲ್ಲ ಕಣೋ ಅದಕ್ಕೆ ನೋಡು ಇವಾಗ ನಮ್ಮಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಕಾಯ್ತಾ ಕಟ್ಟವ್ರೆ ನನಗೆ ತಿನ್ಕೊಂಡ್ ಗೆದ್ಕೊಂಡ್ ಬರ್ಲಿ ಅಂತ ಹುಷಾರಾಲಿ ಅಂತ ಪುನಃ ಅಲ್ಲಿ ವೆಜ್ಜಾ ನಾನ್ ವೆಜ್ಜಾ ಇವಾಗ ಯಾವ ಗುರುವಾರ ವೆಜ್ ಗುರುವಾರ ವೆಜ್ಜಾ ಯಾಕೋ ನಾನು ನಾನ್ ವೆಜ್ ಕಣೋ ಗುರುವಾರ ತಿನ್ನಲ್ಲ ಇವ್ರು ನಾನ್ ವೆಜ್ ಕಣೋ ನಾನು ಯಾಕೆ ವೆಜ್ ಕಾಂಪಿಟೇಷನ್ ಕೊಡಕ್ಕಾಗಲ್ಲ ವೆಜ್ ನಾನು ತಿನ್ನಲ್ಲ ಅಷ್ಟು ನಂಗೆ ಇಷ್ಟ ಆಗಲ್ಲ ನೋಡೋಣ ವೆಜ್ ಕಾಂಪಿಟೇಷನ್ ಕೊಡು ಇನ್ನೊಂದಿನ ನಾನ್ ವೆಜ್ ಇವತ್ತು ಗುರುವಾರ ಅಂತ ನಾನು ವ್ಯಕ್ತಿನ ಒಪ್ಪತ್ತಾ ಇದ್ದೀನಿ ಸೋದಾದ್ಮೇಲೆ ಇದೇ ಡೈಲಾಗ್ ಹೊಡಿತೀನಿ ಏನೋ ಹುಷಾರಿದ್ದಿಲ್ಲ ಏನೋ ಸೋಲ್ಸಿ ಅಲ್ವಾ ಇನ್ನ ಸೋಲಿಸ್ತೀನಿ ಅದಕ್ಕೆ ಅಂತಾನೆ ನಿನ್ನ ಕರ್ಕೊಂಡ್ ಬಂದಿರೋದು ಹುಡುಕಿ ಸರಿ ನೀನ್ ಕಾಂಟೆಂಟ್ ಮಾಡಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದೀನಿ ಫೋನೇ ಎತ್ತಲ್ಲ ನೀನು ಇದೆಲ್ಲ ಡೈಲಾಗ್ ಹೇಳ್ಬೇಡ ಮಾಡೋಣ ಮಾಡು ಸ್ಟಾರ್ಟ್ ಮಾಡಿ ರೈಸ್ ಇವಾಗ ಆರ್ಡರ್ ಮಾಡ್ತಾ ಇದೀವಿ ನಮ್ದು 85 10 ಪೀಸ್ ಮಾಡೋ ಕ್ವಾಂಟಿಟಿ 10ಕ್ಕೆ 20 ಬರುತ್ತೆ ಬಿಡು 10ಕ್ಕೆ 20 ಬರುತ್ತೆ ಓಕೆ ಆಡ್ ಕೊಡು ಕ್ಯಾಶ್ ಕಾಕು ರೇಟ್ ಇಲ್ಲ ಕ್ಯಾಶ್ ಹಾ ಕ್ಯಾಶ್ ಏನು ಕೊಡೋದು ಹೋಗಿಟ್ಟು ಏನು ಬೇಡ ಕೋಕ್ ತಗೊಳ್ಳೋ ಎರಡು ಕೊಡ್ತಾವ ಎಲ್ಲ ಇದೆ ಮಸಾಲಾ ಪೀಸ್ ನಮ್ದು ಮ್ಯಾಕ್ ಎತ್ತು ಎತ್ತು ಲಾರ್ಜ್ ಲಾರ್ಜ್ ಬೇಕಾ ಎರಡು ಬೇಕಾ ಬೇಕು ಇಲ್ಲ 2 ತಗೊಳ್ಳಬೇಕು 0 ಶುಗರ್ ಪೇಷಂಟ್ ಅಲ್ಲ ಗೈಸ್ ನಮ್ದು ಫೈನಲಿ ಬಿಲ್ ಬಂದಿದೆ 1242 ಜೊತೆಲಿ ನಮ್ ಕ್ಯಾಮ್ರಾಮನ್ ಯೋಗೇಶ್ ಅಲ್ಲ ನನ್ನ ಹೆಸರು ಯೋಗೇಶ್ ತಾನೆ ಇಲ್ಲ ಬೇರೆ ಏನಾರು ಆಯ್ತಾ ಅಡ್ಡ ಹೆಸರು ಕುಷ್ಕ ಅಂತ ಹೆಸರು ಅಂದ್ರೆ ಬಿರಿಯಾನಿ ಕುಷ್ಕ ಅಲ್ಲ ಫೈನಲಿ ಆರ್ಡರ್ ಮಾಡ್ಬಿಟ್ಟು ನಮ್ಮ ಆಪೋಸಿಟ್ ಕಾಂಪಿಟೇಟರ್ ಕುನಾಲ್ ಮತ್ತೆ ನಮ್ಮ ಕ್ಯಾಮ್ರಾಮನ್ ಹೋಗ್ತಾ ಇದೀವಿ ನಮ್ದು ಜಾಗ ಸೆಲೆಕ್ಟ್ ಮಾಡ್ತೀವಿ ಯಾವ ಜಾಗ ಬೇಕು ಅಂತ ಇಲ್ಲಿ ಯಾವ್ದಾರು ಒಂದು ಜಾಗ ಸೆಲೆಕ್ಟ್ ಮಾಡಿ ಕುತ್ಕೊಳ್ಳೋಣ ಬನ್ನಿ ಗೈಸ್ ಯಾಕೋ ರೆಸ್ಟ್ ರೂಮು ತಿನ್ಬೇಕು ಈ ತರ ಎಲ್ಲ ಮಾಡ್ಬಾರ್ದು ಕುನಾಲ್ ಗೈಸ್ ನೋಡಿ ಕುನಾಲ್ ಯಾವ ತರ ಕಾಂಪಿಟೇಟರ್ ನಮ್ಗೆ ಯಾವ ತರ ಈ ತರ ಮೋಸ ಮಾಡ್ತವ್ರೆ ಇಲ್ಲೇ ರೆಸ್ಟ್ ರೂಮ್ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ಆಮೇಲೆ ಪೋಣಿಸೋಣ ಅಂತ ನಾನು ಹೋಗ್ತೀನಿ ರೀ ಅವ್ನ್ ಬರ್ಲಿ ಅವನಿಗಿಂತ ನಾವೇನ್ ಕಮ್ಮಿ ಇಲ್ಲ ಗೈಸ್ ಅವಾಗ್ಲೇ ತೋರ್ಸಂಗೆ 1242 ರೂಪಾಯಿ ಬಿಲ್ ಆಗಿದೆ ನಮ್ದು ಇಬ್ರಿಂದ ಪೇ ಮಾಡಿದ ಇನ್ನೇನು ಚಾಲೆಂಜ್ ನಂದೇ ಅಲ್ವಾ ನಾನೇ ಪೇ ಮಾಡ್ಬೇಕು ಎಲ್ಲ ವಿಕಾಸ್ ಚಾನಲ್ ಅಲ್ಲಿ ಮತ್ತೆ ಗೌತಮ್ ಚಾನಲ್ ಅಲ್ಲಿ ಕೋಬ್ರಾ ಬಿಲ್ ಪೇ ಅಂತಿದ್ರಲ್ಲ ಇವತ್ತು ಮಾಡಿದೀನಿ ನೋಡಿ ನನ್ ಚಾನಲ್ಗೋಸ್ಕರ ನಾನು ಮಾಡಿದೀನಿ ಇದು
ಆಕ್ಚುಲಿ ಚೆನ್ನಾಗಿ ಅಲ್ಲ ಅಷ್ಟ್ ಮಾಡಿದೆಲ್ಲ 20 ಬರ್ಗರ್ ತಿಂತ್ಯಾ? ತಿನ್ಬೇಕು. ಈಗ ನಿನ್ನೇನ್ ಕೇಳ ಕಾಂಪಿಟೇಟರ್ ಅಂತ ಕರ್ಕೊಂಡ್ ಬಂದಿರೋದು? ನಾನು ಇವಾಗ ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ. ಏನಂತ ಏನ್ ನಾಷ್ಟ? ಎಷ್ಟು ಟೈಮ್ ಇವಾಗ? ಆಲೆ ಮಧ್ಯಾಹ್ನ 2 ಗಂಟೆ ನಾನು ಜಿಮ್ಮಿಂದ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು 3 ದೋಸೆ ಜಿಮ್ ಎಲ್ಲ ಹೋಗ್ತದೇನೋ? ಜಿಮ್ ಎಲ್ಲ ಹೋಗ್ತದೀಯಾ? ಮೋಷನ್ ನೀನೇನು ಜಿಮ್ ಎಲ್ಲ ಹೋಗ್ತಿದ್ದಾನೆ? ನಾನು ಜಿಮ್ಗೆ ಹೋಗ್ತಿಲ್ಲ. ನಾನ್ ಬಿಡ್ತಾನ ಬರ್ಗರ್ ಜೊತೆ ನಾನು ಓ ತಿನ್ಬಿಟ್ಟು ಜಿಮ್ಗೆ ಹೋಗೋದ್ ಬಾಡಿ ಮಾಡಕ್ಕೆ ತಿನ್ನಕ್ಕಲ್ಲ. ನಾನು ಇವ್ ನೋಡ್ಬಿಟ್ಟು ಕಾಂಪಿಟೇಟರ್ ಲಾಸ್ಟ್ ಟೈಮ್ ಬಾಳೆಹಣ್ಣು ತಿನ್ನೋ ಚಾಲೆಂಜ್ ಮತ್ತೆ ಐಸ್ ಕ್ರೀಮ್ ತಿನ್ನೋ ಚಾಲೆಂಜ್ ನೋಡ್ಬಿಟ್ಟು ನಂಗೆ ಒಳ್ಳೆ ಕಾಂಪಿಟೇಟರ್ ಅಂತ ಕರ್ಕೊಂಡ್ ಬಂದಿದ್ದೀನಿ. ನೋಡ್ರಿ ಇಲ್ಲಿ ನಾನು ನಾನ್ ತಿಂದೆ ಹೋಗಿದ್ರೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಿದ್ದೆ ಎಲ್ಲ ಅಂತ ಹೇಳ್ತಾನೆ. ನಾನು ಮನೆಯಿಂದ ಬರ್ತಾನೆ ಬೆಳಗ್ಗೆ 8 ಗಂಟೆಗೆ ಮಾಡಿದ್ಯಾ? 8 ಗಂಟೆ. ಇವತ್ತು ನಾನು ಎದ್ದಿದ್ದೆ ಲೇಟ್ 9 ಗಂಟೆ. ಸರಿ ಆಯ್ತು 10 ಗಂಟೆಗೆ ಮಾಡಿದೆ. ನಾನು 1 ಗಂಟೆ ಮಾಡಿದೆ. 11 ಗಂಟೆ ಮಾಡಿದಾಗ ನಾವು ಇವಾಗ್ಲೇ ಟೈಮ್ 1:30. ಎಷ್ಟು ಸುಳ್ಳು ಹೇಳ್ತೀಯ ಕುನಾಲ್? ಎಷ್ಟು ಸುಳ್ಳು ಹೇಳ್ತೀಯ ಹೇಳು? ಟೈಮ್ ನೋಡಿ 2:30. ಏನು ಒಂದ್ ಹಾಫ್ ಅನ್ ಅವರ್ ಜಾಸ್ತಿ 1 ಅವರ್ 1 ಅವರ್ ಜಾಸ್ತಿ ಆಗ್ಬಿಟ್ಟೆ. ನೋಡಿದ್ರೆ ಈ ತರ ಎಲ್ಲ ಅವಮಾನ ಮಾಡ್ತಾರೆ. ಕಾಂಪಿಟೇಟರ್ ಕರ್ಕೊಂಡ್ ಬರ್ಬೇಕು. ಆಯ್ತು ಆದ್ರೂ ಕಾಂಪಿಟೇಷನ್ ಕೊಡ್ತೀನಿ ನಾನೇ ಗೆಲ್ಲೋದು. ಆದ್ರೂ ನೋಡೋಣ ಯಾರು ಗೆಲ್ತಾರೆ ಅಂತ. ಗೈಸ್ ನೋಡ್ತಾರೆ ನಮ್ ಇದ್ರಲ್ಲಿ ಯಾರು ಮೋಸ ಮಾಡ್ತಾರೆ ಅಂತ. ಮೋಸ ಎಲ್ರಿಗೂ ಗೊತ್ತು ಯಾರು ಮಾಡ್ತಾರೆ ಅಂತ. ಜಾಸ್ತಿ ಮಾಡೋದು ಮೋಸ ಯಾರು ಮಾಡೋದು ಎಲ್ಲಾ ಚಾನೆಲ್ ಅಲ್ಲಿ ಏನ್ ಗೊತ್ತಾ? ಲಾಸ್ಟ್ ಟೈಮ್ ಗೌತಮ್ ಚಾನಲ್ ನಾನೇ ಗೆಲ್ತಿದ್ದೆ. ಯಾಕಂದ್ರೆ ಅವಾಗ ಹೆಲ್ತ್ ಹುಷಾರಿದ್ದಿಲ್ಲ. ನಿನ್ಗೆ ಎಲ್ಲದಕ್ಕೂ ಕಾರಣ ಇರ್ತವೆ. ನಮ್ಮಮ್ಮ ಅದಕ್ಕೆ ಅಂತಾನೆ ದೇವಸ್ಥಾನಕ್ಕೆ ಹೋಗಿ ನೋಡಿ ಆ ತಾಯ್ತ ಎಲ್ಲ ತಗೊಂಡ್ ಕೊಟ್ಟವ್ರೆ ಕಟ್ಕೊಳಪ್ಪ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯ್ತಾ ತಂದಿದ್ದೀನಿ, ಕಟ್ಕೋ. ನೋಡಿ ಲಾಸ್ಟ್ ಟೈಮ್ 15 days ಇಂದ ಹುಷಾರಿದ್ದಿಲ್ಲ. ಅದಕ್ಕೆ ಗೌತಮ್ ಚಾನಲ್ ಜಾಸ್ತಿ ತಿನ್ನಕ್ ಹೋಯ್ತಲ್ಲ, ಗೆಲ್ಲಕ್ ಹೋಯ್ತಲ್ಲ. ಅದಕ್ಕೆ ನಮ್ಮಮ್ಮ ನಮ್ಗೆ ಹುಷಾರಿಲ್ದವ್ರು ನೋಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಂದು ಕೊಟ್ಟಾರೆ. ಅದು ನನ್ ಕರೆದ್ರು, ನಾನ್ ಬರಲ್ಲ ಅನ್ನೋದಕ್ಕೆ ಅವರೇ ಹೋಗಿ ಪೂಜೆ ಮಾಡಿಸ್ಕೊಂಡು ನೋಡಮ್ಮ ಬರ್ಲಿ. ಬಂದಾದ್ಮೇಲೆ ವಿಡಿಯೋ ಎಂಡಲ್ ಗೊತ್ತಾಯ್ತದೆ. ಅಲ್ಲಿ ನೋಡ್ತಾವ್ರೆಲ್ಲ ಗೈಸ್ ನೀವೇ ಯಾರು ಹೇಳ್ತಾರೆ ಅಂತ. ಜಾಸ್ತಿ ಮೋಸ ಮಾಡೋದೇ ಅವನು. ಮೋಸ ಮಾಡ್ತೀನ. ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಏನೇನೋ ಹೇಳ್ತಾರೆ. ಅವ್ನು ಮಧ್ಯ ತಿಂದಾದ್ಮೇಲೆ ಬೇಗ ತಿನ್ಬೇಕು, ಇಲ್ಲಾರೆ ಇಷ್ಟೇ ನಾನೇನು ಇಲ್ಲ ಕಣಪ್ಪ. ಸ್ಟಾರ್ಟಿಂಗ್ ಏನೇ ಹೇಳ್ತೀವಿ ಕೊನೆವರೆಗೂ ಅದೇ ಇತರ ರೂಲ್ಸ್ ಅಲ್ಲಿ ಇರ್ಬೇಕು. ಸರಿ ಈಗ ಹೇಳ್ಬಿಟ್ಟು ರೂಲ್ಸ್ ಏನ್ ಹೆಂಗೆ ಎಲ್ಲ ರೂಲ್ಸ್ ಹೇಳಿದ್ನಲ್ಲ. ಯಾರು ಜಲ್ದಿ ತಿಂತಾರ ಜಾಸ್ತಿ ತಿಂತಾರ? ಯಾರು ನೀನು ಜಲ್ದಿ ನಾರ ತಿನ್ನು, ಇಲ್ಲಾಂದ್ರೆ ಜಾಸ್ತಿ ನಾರ ತಿನ್ನು, ಅದನ್ನ ಲೆಕ್ಕ ಬರಲ್ಲ. ಮುಂಚೆನೆ ಹೇಳ್ಬಿಡಿ ಈಗ್ಲೇ. ಒಟ್ನಲ್ಲಿ ನಮ್ ಇಬ್ರಲ್ಲಿ ಜಾಸ್ತಿ ಯಾರು ತಿಂತಾರ ಅವರೇ ವಿನ್ನರು. ಹಂಗಾರೆ ನೀನು ಬೇಗನಾರ ತಿನ್ನು, ಇಲ್ಲ ಲೇಟ್ ಆಗಾರ ತಿನ್ನು, ಇಲ್ಲೇ ಬೆಳಗಾನ ಮಲ್ಕೊಂಡ್ ತಿನ್ನು, ಬಟ್ ಜಾಸ್ತಿ ತಿನ್ಬೇಕು. ನೀನ್ ಮಾತ್ಮೇಲೆ ನಿಂತ್ಕೋಯ್ತಾ? ಹಾಗಂತ ನೈಟ್ ಇಲ್ಲೇ ಮಲ್ಕೊಂಡ್ ತಿನ್ನೋದಲ್ಲ. ಇಲ್ಲಿ ಈಗ ಇರೋ ಕುತ್ಕೊಂಡಿರ್ತೀವಲ್ಲ, ನಮ್ ಕೈಲಿ ಎಷ್ಟೈತೋ ಅಲ್ಲಿ ಅಷ್ಟು ತಿನ್ಬೇಕು. ಸರಿನಾ ಗೈಸ್? ನೋಡ್ಕೊಡಿ, ಡೀಲ್ ಮಾಡ್ತಾವ್ ಡಲ್ ಮಾಡ್ತಾವನೆ, ಆಮೇಲೆ ಉಲ್ಟಾ ಹೊಡ್ಬಿಡ್ತಾನೆ. ನಂಗೆ ಅದೇ ಭಯ. ಆಯ್ತಪ್ಪ, ನಾನೇ ಆಲ್ಮೋಸ್ಟ್ ಉಲ್ಟಾ ಹೊಡಿತೀನಿ, ನನ್ಗಿಂತ ಉಲ್ಟಾ ಹೊಡ್ಬಿಡ್ತಾನೆ. ನನ್ಗಿಂತ ಜಾಸ್ತಿ ಅವನು ಅದ್ರಿಂದ ಹೇಳ್ತಾ ಇರೋದು. ರೆಡಿನಾ ಸೋಲಕ್ ಹೋಗ್ರ? ನಾವು ಸೋಲಕ್ಕೆಲ್ಲ ಇಲ್ಲ, ಗೆಲ್ಲಕ್ ರೆಡಿ. ಕರ್ಸ್ಕೊ ಬರ್ತೈತೆ. ಒಂದ್ 5 ನಿಮಿಷ ವೇಟ್ ಮಾಡೋಣ, ನಮ್ದು ಆರ್ಡರ್ ಬರುತ್ತೆ, ಆಮೇಲೆ ತೋರಿಸ್ತೀವಿ. ಗೈಸ್ ನಮ್ಮ ಆರ್ಡರ್ ಬಂತು. ಇವಾಗ ಅಕ್ಕ ಅವ್ರು ತರ್ತಾವ್ರೆ. ಅಕ್ಕ ನಮ್ಮಿಬ್ರಲ್ಲಿ ಯಾರು ವಿನ್ ಆಗ್ಬೋದು? ಅವ್ರು ಹೇಳ್ತಾರೆ ಕರೆಕ್ಟ್. ಯಾರು ವಿನ್ ಆಗ್ಬೋದು ಅಕ್ಕ ನಮ್ಮಿಬ್ರಲ್ಲಿ? ನಾನು ಏನೋ ಇವ್ನು ವಿನ್ ಆಗ್ತಾರೆ. ನಾನಾಗಲ್ಲ. ನಾನ್ ನೀವು ಹೇಳ್ತೀರಿ ಕರೆಕ್ಟ್ ಆಗಿ ಏನ್ಬಿಡ್ರಿ, ನೀವು ಅವ್ನ್ ಸಪೋರ್ಟ್ ಮಾಡ್ತಾ ಇದೀರಿ. ಇಬ್ರು ಇಲ್ಲ ಹೇಳ್ಬೇಕಕ್ಕ. ಯಾರು ಒಬ್ರು ಹೇಳಿ. ಮ್ಯಾಚ್ ಕಬಡ್ಡಿ ಹೇಳಿ ಅಕ್ಕ. ನೀವಿಬ್ರಲ್ಲಿ ಯಾರು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಅಂತ ಇರುತ್ತೆ. ಯಾರು ಚೆನ್ನಾಗಿ ತಿಂತೀರೋ ಅವ್ರು ಗೆಲ್ತೀರಾ. ನಿಮ್ಗೆ ಯಾರು ಅನ್ಸುತ್ತೆ? ನಾನ್ ಗೆಲ್ಬೇಕು. ಅವ್ರು ಏನೋ ಫ್ಯಾನ್ ಫಾಲೋಯಿಂಗ್. ನಿಮ್ಗೆ ಅವ್ರು ಹೇಳಿದ್ರಲ್ಲ ಅಕ್ಕ ನಾನೇ ಗೆಲ್ಲೋದು. ಗೈಸ್ ಇಬ್ರು ಅಕ್ಕಂದಿರು ಹೇಳ್ತಾವ್ರೆ ನಮ್ಗೆ ನಾನೇ ಗೆಲ್ಬೇಕು ಅಂತ. ಸಪೋರ್ಟ್ ಮಾಡ್ತೀರಾ? ಫೈನಲ್ ಆಗಿ ಇನ್ನೊಬ್ಬನ್ ಕೇಳ್ಬೋಣ ನಾವು ಯಾರು ಗೆಲ್ಬೇಕು ಅಂತ. ನಿಂಗೆ ಯಾರು ಗೆಲ್ಬೇಕು? ಅವನು. ನೀನ್ ಯಾಕೋ ಅವ್ರಿಬ್ರು ಮಾತ್ರ ನನ್ ಸಪೋರ್ಟ್ ಮಾಡ್ಬೋದು, ನೀನ್ ಮಾತ್ರ ಸಪೋರ್ಟ್ ಮಾಡ್ತಾ ಇದೀಯ? ಮಾಮೂಲಿ ಏನ್ ಮಾಡ್ಬೋದು? ಎಲ್ಲರೂ ಒಬ್ರಿಗೆ ಏನ್ ಪ್ರೈಸ್ ಇರ್ತದೆ. ಹಂಗೆ ನೀನ್ ನನ್ ಸಪೋರ್ಟ್ ಮಾಡ್ಬೇಕಲ್ವಾ? ನೀನ್ ಫ್ರೆಂಡನೋ? ಇನ್ನೊಬ್ಬ ಫ್ರೆಂಡ ನೀನ್ ನನ್ಗೆ? ಫ್ರೆಂಡ್ ಆಗಿ ಫ್ರೆಂಡ್ ಸಪೋರ್ಟ್ ಮಾತ್ರ ಫಸ್ಟ್ ಈಗ ನೋಡೋಣ. ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಚಾನಲ್ ಈಟಿಂಗ್ ಚಾಲೆಂಜ್ ನ. ನಾನ್ ಮಾಡ್ದ ಗೈಸ್ ನಮ್ ಪ್ಲೇಟ್ ಅಲ್ಲಿ 10, ಕುನಾಲ್ ಪ್ಲೇಟ್ ಅಲ್ಲಿ 10 ಇದೆ ಅಂತ ನೋಡಿ. 1 2 3 4 5 6 7 8 9 10 10 ಇದೆ. ನಂದು 15. ಗೈಸ್ ಇಬ್ರು ಪ್ಲೇಟ್ 10 ಇದೆ. ಬನ್ನಿ ಇವಾಗ ಯಾರು ಜಾಸ್ತಿ ಬರ್ಗರ್ ತಿಂತಾರೆ ಅಂತ ನೋಡೇ ಹೋಗೋಣ. ರೆಡಿನಾ ಸೋಲಕ್ಕೆ? ನಾನಲ್ಲ, ನೀನ್ ಸೋಲಕ್ಕೆ. ನೋಡೇ ಹೇಳಕ್ಕೆ ಸ್ಟಾರ್ಟಾ? ಸ್ಟಾರ್ಟ್ ಮಾಡ್ತಾ ಇದೀವಿ. ಏನು ಸಾಸ್ ಎಲ್ಲ ಆತರ ಎಲ್ಲ ತಿಳ್ತಾರಪ್ಪ ಇಲ್ಲಿ? ಎಲ್ಲ ತಿಳ್ಬಾರ್ದು. ಫಸ್ಟ್ ನಾರ್ಮಲ್ ಆಗಿ ತಿಳ್ತೀನಿ. ಬರ್ಗರ್ ದೊಡ್ಡದಾಗಿ ಐತಿ ಕಣ.
ಹಂಗೈತೆ ತಿನ್ಬೋದು ಅಷ್ಟು ತಿನ್ಬೋದು ಅನ್ಸುತ್ತೆ. ಪಕ್ಕ 20 ತಿನ್ನೋಣ. ಗೊತ್ತಿತ್ತು ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ 10 ತಿಂಗಳು ಇರ್ತೀನಿ ಅಂತ ಇವ್ರು ಏನೋ ತಿಂದಿಲ್ಲ ಅಂತ ನಂಗೆ ಗೊತ್ತು. ತಿಂತೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು. 3 ದೋಸೆ ತಿನ್ಕೊ ಬಂದಿದ್ದೀನಿ. ನೀನ್ ಯಾಕೆ ಕಲರ್ ಓಡಿಸೋದು ಸ್ಕೂಲ್ಗೆ? ಕಾಂಪಿಟೇಷನ್ ಇತ್ತಲ್ಲ. ಕಾಂಪಿಟೇಷನ್ ಬಿಟ್ಟರೆ ಕಲರ್ ಓಡಿಸ್ತಾರ? ಪಕ್ಕ ನೀನ್ ನೀನ್ ಯಾವ ತರ ಕಾಣಿಸ್ತೀಯ ಗೊತ್ತಾ? ಪಕ್ಕ ಚೈನೀಸ್ ಅವರು ಆ ತರ ಕಾಣಿಸ್ತಾನೆ. ನೀನಿರೋ ವೈಟ್ಗೆ ನೀನ್ ಕೂದಲು ಕಲರ್ಗುನು ಮಾಡೋ ಸ್ಟೈಲ್ಗುನು ನೀನು ಚೈನೀಸ್ ಅವ್ರ ತರ ಕಾಣಿಸ್ತೀಯ. ಆಲ್ರೆಡಿ ಇನ್ನೊಂದು ದುಷ್ಟ ಗೊತ್ತಾ? ಒಂದು ಸ್ವಲ್ಪ ಆಯ್ತಾ ತಿಂತೀನಿ. ಬೇಗ ತಿನ್ನೋ ಚಾಲೆಂಜ್ ಅಲ್ಲ ಇದು. ಯಾರು ಎಷ್ಟು ತಿಂತಾರೆ ಇಲ್ಲ ತಿನ್ನೋಣ. ನೋಡಿದ್ರು ನಾನು ಮತ್ತೆ ಹೌದು ಗೈಸ್, ನಂದು 2ನೇ ನಿನ್ನೆ ಮುಗೀತು. ಇನ್ನೂ 7ನೇ ತಿಂತಾನೆ. ನೋಡಿ ಒಂದು 2ನೇ ಮುಗ್ದೇ ಹೋಯ್ತು. ಬೇಗ ಸ್ಟಾರ್ಟ್ ಮಾಡಿದ್ ಅವನೇ. ಬಟ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ನೀನು ಕೃಷ್ಣ ಬೇಗ ತಿನ್ನ. ನಾನ್ ತಿನ್ನ ನೀನ್ ತಿನ್ನ. ನಿಧಾನಕ್ಕೆ ಹೋಗಿ ಕುಡಿತೀನಿ. ತಿಂತೀಯಾ? ಪಕ್ಕ ತಿಂತೀಯಾ? ತಿಂತೀನಿ ಕಣ. ನೀನ್ ತಿಂತ್ಯಾ? ನಾನು ತಿಂತೀನಿ. ಹೋದ್ಸಲ 5-6 ರೂಪಾಯಿ ಸುಸ್ತಾಗಿ ಹೋಗಿದ್ದಲ್ಲ. ಹೋದ್ಸಲ ಅಂದ್ರೆ ಒಂದ್ ಸ್ವಲ್ಪ ಹುಷಾರಿದ್ದಿಲ್ಲ. ಈ ಸಲ ಸೋತ್ರೆ ಹುಷಾರಿ ಇರ್ಲಿಲ್ಲ, ಇದ್ದಿರ್ಲಿಲ್ಲ. ಅದು ಯಾವ್ದು ಅದಕ್ಕೂ ಮುಂಚೆ ಹಿಂಗೆ ಅನ್ನೋದೇ ಬರೀ ಎಲ್ಲ ಅದಕ್ಕೂ ಮುಂಚೆ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳಿದ್ದೀನ? ಎಲ್ಲಿ ಹೇಳಿದ್ದೀನಿ? ಹುಷಾರಿಲ್ಲ ಅಂತ ಹೇಳಿದ್ದೀನ ಮುಂಚೆ? ಈಗ 15 days ಇಂದ ಹೇಳ್ತಾ ಇದ್ದೀನಿ. ನಾನು ಹುಷಾರಿಲ್ಲ ಅಂತಾನೆ ಹೇಳ್ಬೇಕು. ಇನ್ನೇನ್ ಮತ್ತೆ? ಇಲ್ಲಿ ಕೋಕ್ ಕುಡಿಯೋಕೆಲ್ಲ ಬಂದಿರೋದು. ಬರ್ಗರ್ ತಿನ್ನೋ ಚಾಲೆಂಜ್ ಮಾಡಕ್ ಬಂದಿರೋದು. ಜೀರ್ಣ ಆಯ್ತಿದೆ, ಡೈಜೆಷನ್ ಆಯ್ತದೆ. ಅದು ಕುಡಿದ್ರೆ ಇನ್ನೊಂದು ಹೊಟ್ಟೆ ತುಂಬ ಹೋಗುತ್ತೆ. ಡೈಜೆಷನ್ ಆಯ್ತದೆ. ಆಗಲ್ಲ. ಲಾಸ್ಟ್ ಅಲ್ಲಿ ಕುಡಿದ್ರೆ ಆಗುತ್ತೆ. ನಿಮ್ ಮಧ್ಯ ಕುಡಿದ್ರೆ ಅದೇ ಹೊಟ್ಟೆ ತುಂಬ ಹೋಗುತ್ತೆ. ಇದ್ರಲ್ಲಿ ತಿಂತ ಬರ್ಗರ್ನ. ನಮ್ದು ಸ್ಟ್ರಾಟಜಿ ನಿನ್ ತಿನ್ನು, ಕರೆಕ್ಟ್ ಕೊಡ. ಕಾಂಪಿಟೇಷನ್ ಕೊಡ್ಬೇಕಷ್ಟೇ. ನಿಮ್ ಸ್ಟ್ರಾಟಜಿನ ನಾನು ನೋಡ್ತೀನಿ. ನಂದು 3ನೇದು ತಿಂತಾಯಿನಿ. ಅಲ್ಲ, ಅದು ಕೆಚಪ್ ಟೊಮೊಟೊ ಸಾಸ್. ನಾಳೆ 3ನೇ ತಿಂತವನು. ಇನ್ನೂ ತಿಂದೇ ಇಲ್ಲ. ಇವಾಗ ಸ್ಟಾರ್ಟ್ ಮಾಡ್ತೀನಿ 3ನೇದು. ಪುನಃ ನಾನು ಯಾರು ಬೇಗ ತಿಂತ ಅಂತ ಮಾಡೋಣ. ಈಗ ಸ್ಟಾರ್ಟಿಂಗ್ ಏನ್ ಹೇಳಿದೆ ಎಲ್ಲ ಕೇಳಿಸ್ಕೊಂಡವ್ರು. ಯಾರು ಚೇಂಜ್ ಮಾಡ್ತಾರೆ ಅನ್ನೋದು ಅವ್ರು ಕೇಳಿಸ್ಕೊತಾರೆ. ನೀನ್ ಹೆಂಗ್ ಹೇಳ್ತೀವಿ ಹಂಗೆ ನಿಂಗೆ ಬೈತಾರೆ ಕಮೆಂಟ್ಸ್. ಪರವಾಗಿಲ್ಲ. ಇವಾಗ ಬೇಗ ತಿನ್ನೋದು ಮಾಡೋಣ. ಬೇಡ, ಯಾಕೆ? ಬೇಗ ತಿನ್ನೋ. ಲಾಸ್ಟ್ ಮಿಕ್ಕಿರೋದು ಬೇಗ ತಿನ್ನ, ಅವತ್ತಿನ ತರ. ಇವಾಗಿಂದಾನೆ ಮಾಡ್ಬೇಕು. ಈಗ ಮಾಡಿ ಬೇಡವಾ? ನಿನ್ನಿಂದ ನಾನು ಸೋಲ್ಸಕ್ ಆಯ್ತದ ಬೇಗ ತಿನ್ನೋದ್ರಲ್ಲಿ? ಇನ್ನೇನ್ ಮತ್ತೆ ಸೋಲ್ಸಕ್ ಆಗುತ್ತಾ? ನಾವು ಇಷ್ಟೇ ತಿಂತೆ ಅಂತ ಬೇಗ ತಿನ್ನಕ್ಕಾಗಲ್ವ ನಿಮ್ ಕೈಲಿ? ಜಾಸ್ತಿ ತಿನ್ಬೇಕಿದೆ, ಬೇಗ ತಿನ್ನಕ್ಕಾಗಲ್ಲ. ಇವೆಲ್ಲ ಬೇಡ. ಡೈಲಾಗ್ ಈ ತರ ಡೈಲಾಗ್ ಎಲ್ಲ ಬೇಡ. ಒಂದ್ ಆಲ್ರೆಡಿ 3ನೇದು ಕಂಪ್ಲೀಟ್ ಆಗ್ತೈತೆ. ಇವ್ ನೋಡ್ರಿ ಕೋಕ್ ಕೂತ್ಕೊಂಡು ಇನ್ನ 3ನೇ ತಿಂದೇ ಇಲ್ಲ ನೋಡಿ. ಆಲ್ರೆಡಿ 3ನೇ ಕಂಪ್ಲೀಟ್. ಈಗ 4ನೇ ಟೈ ಆಗ್ತಾ ಇದೀನಿ. ಇನ್ನು 6 ಇದೆ. 1 2 3 4 5 6. ಬೇಗ ತಿನ್ನೋಣ. ನಮ್ಗೆ ಹೆಂಗಿಲ್ಲ ಮತ್ತೆ ಹೇಳೈತೆ. ಬೇಗ ತಿಂತಿದೆಯಲ್ಲ. ಬೇಗ ತಿನ್ನೋಣ. ಕರೆಂಟ್ ಅವರು ಪರವಾಗಿಲ್ಲ. ನೀವು ಇಲ್ಲಿ ತಿನ್ನೋದ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಜಾಸ್ತಿ. ನಮ್ಮ ಮೇಲೆ ಹಿಂಗ್ ತಿಂದ್ರೆ ಎಲ್ಲ ಆಗ್ತೀಯ ನೀನು. ಆರಾಮಾಗಿದ್ದೀನಿ ನಾನೆಲ್ಲ ಹಂಗ ನಿನ್ನ ಕರ್ಕೊಂಡ್ಬಂದ್ರೆ ಇಂಥ ಚಾಲೆಂಜ್ಗೆ ಕರ್ಕೊಂಡ್ಬರ್ಬೇಕು ನಾನು. ಇನ್ನು ಮುಗ್ದಿಲ್ಲ ಇರೋ ಸಣ್ಣ ಪುಟ್ಟ ಚಾಲೆಂಜ್. ಸಣ್ಣ ಪುಟ್ಟ ಐಸ್ ಕ್ರೀಮು. ಅವತ್ತೇನೋ ನಂಗೆ ಕೋಲ್ಡ್ ಆಗಿತ್ತು. ಅದಕ್ಕೆ ತಿನ್ಬಿಟ್ಟಿದ್ದೆ. ಬಿಟ್ಕೊಟ್ಬಿಟ್ಟೆ ನಾನೇ ಹೋಗ್ಲಿ ಅಂತ ನಿಮ್ಗೆ ಗೊತ್ತಾ. ನಾನು ಚೆನ್ನಾಗಿದ್ದಿದ್ರೆ ಅವತ್ತು 25 ಅಲ್ಲ
40 ದಿನಕ್ಕೂ ಸೇಲ್ ಇದೆ. ನೋಡೋಣ ಇವತ್ತು ನೋಡೋಣ. ತಿಂತೀನಿ ಅದಕ್ಕೆ ನೋಡು, ನಂಗೆ ಆಲ್ರೆಡಿ 4ನೇ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೊಂದು 3 ಇಲ್ಲ. ಗೈಸ್ ನೀವ್ ಹೇಳಿ, ವಿಡಿಯೋ ಫುಲ್ ನೋಡ್ದೇನೆ ಮುಂಚೆನೆ ಹೇಳಿ ಯಾರಿಗೆ ಹೇಳ್ತಾರೆ ಅಂದ್ಬಿಟ್ಟು. ಬೇಕಾದ್ರೆ ಈ 10 ತಿಂಗಳ ಮೇಲೆ ನೀನ್ ಇನ್ನೂ ಸಾಕಿದ್ರೆ ಇನ್ನೂ ತರಿಸ್ತೀನಿ, ತಲೆ ಕೆಡ್ಸ್ಕೊಬೇಡ, ಇನ್ನೂ 10 ತರಿಸ್ತೀನಿ. ಒಟ್ನೇ ನಂಗೆ ಕಾಂಪಿಟೇಷನ್ ಕೂಡ ಅಷ್ಟೇ. ನೀನು ಸಾವುಕಾರ ಮಂದಿ, ಸಾವುಕಾರ ಅಲ್ಲಪ್ಪ, ಫುಲ್ ಬಡವ. ಮುಂಗಾರ ಹೇಳಿ ಸಾವುಕಾರ ಇದೇ ಹಿಂಗ್ ತಿಂತಿದ್ಯಾ? ನನಗೆ ತಿನ್ನೋದಪ್ಪ. ಚಪಾತಿ ತಿನ್ನಂಗೆ. ಈರುಳ್ಳಿ ಎಲ್ಲ ಬಂದ್ಬಿಡ್ತು. ಚೆನ್ನಾಗಿದ್ದಲ್ಲ ಇದು ಎಳ್ಳುನು? ಇಲ್ಲೊಂದು ನಂದು ಆಲ್ರೆಡಿ 4ನೇದು, ಇನ್ನ 20% ಇದೆ, 20% ಅಷ್ಟೇ. ಒಂದು ಪುನಃ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ 4ನೇದು. ನಾನು ಬೇಗ ಎಲ್ಲ ಸ್ಟ್ರಾಟಜಿ ನಮ್ದು ವಿನ್ನಾಗಕ್ಕೆ, ಸ್ಟ್ರಾಟಜಿ ವಿನ್ನಾಗಕ್ಕೆ ಎಲ್ಲ ನೋಡೋಣ, ಎಂಟಲ್ಲಿ ನೋಡೋಣ. ಯಾರು ಗೊತ್ತಾಗುತ್ತೆ, ಯಾರು ಹೇಳ್ತಾರೆ. ನಾನು ಅವಾಗಿಂದ ವೇಟ್ ಮಾಡಿದೆ, ಓಪನ್ ಮಾಡಿ ಮಡಗಿದೆ. ಇದೆಲ್ಲ ಹೇಳ್ಬೇಡ, ನನ್ಗೆ ವೇಟ್ ಮಾಡಿದ್ರು. ನಾನು ತಿನ್ನೋಣ 5ನೇದು ಅಂತ, ಬಟ್ ಅವ್ನು ಇನ್ನೂ ತಿಂತಾನೆ ಇಲ್ಲ, ಬರೀ ಜ್ಯೂಸ್ ಕುಡಿಯೋದೇ ಆಯ್ತು. ನನ್ಗೆ ಯಾಕೆ ಇವನು ಬರೀ ನೀನೇ ನನಗೆ ಜಾಸ್ತಿ ಕೊಡ್ತಿದ್ಯಾ? ಎಲ್ಲ ಕೋಕ್ ಕುಡಿಯೋಕ್ ಬಂದ್ಬಿಟ್ಟು ಅನ್ಸುತ್ತೆ. ನಾನು ಒಂದೇ ಸಲ 2 ಸಲ ಕುಡ್ದಿರೋ ಕೋಕ್ ಆರು ನೋಡಿ ಎಷ್ಟು ಕುಡಿದೀನಿ. ಇವ್ರಂಗೆಲ್ಲ ಕುಡ್ಕೊಂಡೆ ನನ್ಗೆ ಏನಾರ ಮಾಡ್ತಾರೆ. ನನ್ಗೆ ಏಕೋ ಇವ್ರು ಎಲ್ಲ ಡೌಟ್ ನನ್ನ ಮೇಲೆ. ಆದ್ಮೇಲೆ ನೋಡೋಣ. ಏನ್ ಮುಗ್ದಾದ್ಮೇಲೆ ಅವಾಗಿನ ಪಿಕ್ಚರ್ ಅಲ್ಲಿ ಈ ಕಡೆ ತಿಂತಾನೂ ಇಲ್ಲ, ಏನಿಲ್ಲ, ಒಂಚೂರು ತಿಂತಾನೆ, ರೆಸ್ಟ್ ಮಾಡ್ತಾನೆ. ಸೇಮ್ ಇಬ್ರು ಒಟ್ಟಿಗೆ ಸೇಮ್ ಇದೀವಲ್ಲ, ನಿಮ್ದು ನೀನೇನ್ ಮಾಡ್ತಿದ್ಯಾ? ಮಾಡಿದ್ರೆ ವಿಡಿಯೋ ಬಂದು 1 hour 2 hour ವಿಡಿಯೋ ಆಗುತ್ತೆ. ಕಟ್ ಮಾಡಿ ಹಂಗಲ್ಲ ಹಾಕಕ್ಕಾಗಲ್ಲ. ಈಗ ನೋಡೋಣ ಯಾರು ಜಲ್ದಿ ತಿಂತಾರೆ, ಮಿಕ್ಕಿರೋದು ಯಾರು ಜಲ್ದಿ ತಿಂತಾರೆ ನೋಡೋಣ. ಬೇಡಪ್ಪ, ನೀವು ಸ್ಟಾರ್ಟಿಂಗ್ ಹೇಳಿದಿರೋ ಅದೇ ರೂಲ್ಸ್ ಇರಲಿ, ಮಧ್ಯದ ಎಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡಬಾರ್ದು. ನೀನೇ ಯಾವ್ದು ಕೇಳ್ದಲ್ಲ. ಗೈಸ್, ನೀವು ಎಷ್ಟೋ ಜನ ಕಾಮೆಂಟ್ ಆಗ್ತಾ ಇರ್ತೀರಾ, ನಾನು ನೋಡ್ತೀನಿ. ಏನೋ ಇಷ್ಟೆಲ್ಲ ತಿಂತೀರಾ, ನೀವು ನಿಜ ತಿಂತೀರಾ ಇಲ್ಲ ಸುಮ್ನೆ ವಿಡಿಯೋ ತೋರ್ಸೋಕೋಸ್ಕರ ತಿಂತೀರಾ ಅಂದ್ರೆ ಎಲ್ಲ ಕೇಳಿದಿರಾ. ಇದು ಸೀರಿಯಸ್ಲಿ ನಾವು ಚಾಲೆಂಜ್ ಅಂದ್ಮೇಲೆ ನಾವ್ ಎಷ್ಟು ತಿಂತೀವಿ ಅದೆಲ್ಲ ತೋರಿಸ್ತಾ ಇರೋದು. ಯಾಕೆ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಕೆಳಗಡೆ ಕೌಂಟರ್ ಇರ್ತಾರಲ್ಲ, ಬಿಲ್ ಮಾಡ್ಸಿರ್ತೀವಲ್ಲ, ಅವ್ರ ಮೇಲೆ ಒಂದ್ಸರಿ ಲಾಸ್ಟ್ ಫೈನಲ್ಗೆ ಹೇಳಿಸ್ತೀನಿ. ನನ್ಗೆ ಎಷ್ಟೋ ಜನ ಹಂಗೆ ಮೆಸೇಜ್ ಹಾಕಿರೋದು, ನೀವು ಇದೆಲ್ಲ ನೀವು ತಿನ್ನಲ್ಲ ಸುಮ್ನೆ ನಿಮ್ಮ ವಿಡಿಯೋಗೋಸ್ಕರ ಈ ತರ ತಿಂತಿರೋದು. ನಾನು ಆಲ್ಮೋಸ್ಟ್ ವಿಕಾಸ್ ಚಾನಲ್ ಆಗ್ಬೋದು, ಗೌತಮ್ ಚಾನಲ್ ಆಗ್ಬೋದು, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲಾನು ತಿಂದಿರ್ತೀನಿ. ಯಾವ್ದು ಸುಳ್ಳು ಹೇಳಿ ಈಗ ಇದೊಂದು ತಿಂದೇನೆ ಮತ್ತೆ ತಿಂದೆ ಅಂತ ಸೈಡ್ಗೆ ಎತ್ಕೊಂಡ್ಬಿಟ್ಟು ಇಷ್ಟು ತಿಂದು ಅಂತ ನಾವು ಯಾವತ್ತೂ ಹೇಳಲ್ಲ. ನೋಡಿ, ಇದು ಫೈನಲ್ ಆಗಿ ಹೋಗ್ತಾ ಅಲ್ಲಿ ಕೆಳಗಡೆ ಹೋಗ್ತಾನಲ್ಲಿ ಕೇಳಿಸ್ತೀನಿ. ಬನ್ನಿ, 5ನೇದು ಬರ್ಗರ್ ತಿನ್ನೋಣ ಬೇಗ. ಅವ್ರೇನು ಹೋಗಿ ಕುಡಿತಾವ್ರೆ, ಕುಡಿಲ್ಲ ಆರಾಮ. ಇಲ್ಲಿ ಅರ್ಧ ತಿಂದಾಯ್ತು, ನಿಂಗಿನ್ ಜಾಸ್ತಿ ಇಲ್ಲಿ ಹೇಳ್ತಿದ್ದೆ ಕಣಪ್ಪ. ಅದೇನೋ ಒಂದು ಫೈನಲಿ ನಂದು 5ನೇದು ಕಂಪ್ಲೀಟ್ ಆಗ್ತಾ ಇದೆ. ಇನ್ನೂ ಪುನಃ 5ನೇದು ತಿಂದಿಲ್ಲ. ನಮ್ಮ 5ನೇದು ಕ್ಲೋಸ್. 5ನೇ ತಿಂದಿಲ್ಲ, 6ನೇ ಕೈ ಆಗ್ತಾ ಇದೀನಿ. ಅದು ಸ್ವಲ್ಪ ವ್ಯಕ್ತಿ ನಂಗೆ ಕಷ್ಟನೇ. ನಂಗೂ ಕಷ್ಟ ಇದೆ. ಇವತ್ತು ಗುರುವಾರ ಆಗಲ್ಲ, ವೆಜ್ ಆಗಲ್ಲ. ಹೌದಾ? ಚಿಕನ್ ಇದ್ರೆ ನಾನು ಇಷ್ಟಕ್ಕೆ ನಾನ್ ವೆಜ್ ಇದ್ರೆ ಖಾಲಿನೇ ಆಗ್ಬಿಡೋದು. ವೆಜ್ಜು ನಂಗೆ ಅಷ್ಟು ಬರಲ್ಲ ತಿನ್ನಕ್ಕೆ, ಯಾಕಂದ್ರೆ ಅಭ್ಯಾಸ ಇಲ್ಲ. ಜಾಸ್ತಿ ಚಿಕನ್ ತಿಂದು ಅಭ್ಯಾಸ ಆಗ್ಬಿಡೈತೆ ನಮಗೂ. ಇವತ್ತೇ ಒಂದಿನ, ಮತ್ತೆ ಗುರುವಾರ ಅಲ್ಲ ತಿನ್ನಲ್ಲ. ನನ್ಗೆ ವಾರ ಗಿರ ಜಾಸ್ತಿ ನೋಡಲ್ಲ. ನನ್ಗೆ ಎಲ್ಲಾ ತರ ಚಿಕನ್. ಯಾಕೆ ರಾಯರು ಮತ್ತೆ ಕಾಂಪಿಟೇಷನ್ ಟೈಮಲ್ಲಿ ಅವಾಗ ಅವಾಗ ರಾಯರ್ ವಾರ ಇಲ್ವಾ? ಎಲ್ಲ ಮನ್ಸಲ್ಲಿ ಭಕ್ತಿ ಮನ್ಸಲ್ಲಿ ಇರ್ಬೇಕು ಯಾವತ್ತು. ಅಷ್ಟಿದ್ರೆ ಸಾಕು. ತಿನ್ನಪ್ಪ ಬೇಗ. ನನ್ನ 6ನೇದು ಗೈಸ್, 5ನೇದು ಎಷ್ಟನೇದು ಅದು? 5ನೇದು. ಇವಾಗ 5ನೇ ತಿನ್ನೋನೆ. ನಾನು ಇನ್ನೇನು 6ನೇದು ಕಂಪ್ಲೀಟ್ ಆಗಿದೆ. ಬೇಗ ತಿನ್ನೋಣ. ಅವನಿಂದ ಮುಂಚೆ ನಾನೇ ತಿನ್ಬಿಡ್ತೀನಿ. ನನ್ಗೆ ಯಾಕೋ ಸೋಲ್ತಾನೆ ಅಂತ ಅನ್ಸೈತೆ ನನಗೆ. ಆಯ್ತು, ನಾವು ವೆಜ್ ತಿನ್ನೋದು ಕಷ್ಟ. ಏನು ವೆಜ್ ತಿನ್ನೋದು? ನಿನ್ನ ಇದೆ ಅಲ್ವೇನೋ ವೆಜ್ಜು. ನಾನು ತಿನ್ನಲ್ಲ ಅಂದ್ಬಿಟ್ಟು ನಾನು ಹೇಳಿದ ಅಷ್ಟೇ ಇವತ್ತು. ನಾನೇನಂದೆ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಹೇಳ್ಬೇಕಾದ್ರೆ ನಾನ್ ವೆಜ್ ನೀನೇ ಅದು ಇದು ಇಲ್ಲ ವೆಜ್ ತಿನ್ನೋಣ ಅಂತ ಹೇಳಿದ್ರು. ನೀನು ಜ್ಯೂಸ್ ಕುಡಿಯೋಕೆ ನಾವು
ಬರೋಣ. ಬರ್ಗರ್ ತಿನ್ನಕ್ಕೆ ಆಯ್ತಲ್ಲ ಕೈಲಿ ಜ್ಯೂಸ್ ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ ಕಣೋ. ಯಾವ್ದೋ ನಾಷ್ಟ 1 ಗಂಟೆ ಮಾಡ್ತಾರ ನೋಡಿ. ನಿಮ್ಗೆ ಗೊತ್ತಿಲ್ಲ, ಜಿಮ್ ಹೋಗ್ಬಿಟ್ಟು ಬಂದು ಮಾಡಿದ್ 1 ಗಂಟೆ ಅಂತ. ಜಿಮ್ ಹೋಗೋದು 9:30 10 ಗಂಟೆಗೆ. ನಾನು ಹೋಗೋದು 10:30 11 ಗಂಟೆಗೆ. ಏನ್ ಮಾಡ್ತಂತೆ ಎಷ್ಟಕ್ಕಂತ ಪಾಚಿ ನೋಡಿ, ಪಾಚಿ ಅಂತೆ. ನೈಟ್ ಮಲ್ಗೋದು 11 ಗಂಟೆ 12 ಗಂಟೆ. ನೈಟ್ ಬೆಳಿಗ್ಗೆ 10 2 ಗಂಟೆ ಗಂಟೆ 3 ಗಂಟೆ ಆಗಿದೆ. ಏನ್ ಮಾಡ್ತೀನಿ ನೈಟ್ 2 ಗಂಟೆ 3 ಗಂಟೆ ಅಂತ. ಲವರ್ ನಿಮ್ ಯೂಟ್ಯೂಬ್ ವಿಡಿಯೋಸ್ ಹಾಕ್ತಿರಲ್ವಾ, ಅದನ್ನ ನೋಡ್ಕೊಂಡಿರ್ತೀನಿ. ಈ ತರ ಎಲ್ಲ ಯೂಟ್ಯೂಬರ್ಸ್ ಈ ತರ ಡೌಟ್ ಆರಾಮ ಮಾಡಿ ನಾಷ್ಟ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಏನ್ ನಾಷ್ಟ ಮಾಡಿದೆ ಈಗ ಎಲ್ಲ ಬೇಡ. ಎಷ್ಟಿದ್ಯಾ? 1 2 3 4 ಇದೆ. 5:30 5 ಒಂದು 5% ತಿನ್ನೋಣ ಅಷ್ಟೇ. ಇದ್ರಲ್ಲಿ ಫುಲ್ ತಿಂತೀನಿ ಬೇಕಿದ್ರೆ 6 ಮತ್ತೆ ತಿನ್ನು. ನೋಡು 1 2 3 4 5 ತಿಂದ್ರೆ 6ನೇದು ನಿನ್ ಕೈಲೂ ಆಯ್ತಿಲ್ಲ. ನಾವು ಈಗ ವಿಡಿಯೋ ಆಫ್ ಮಾಡಿದಾಗ ಆಯ್ತು, ಆಫ್ ಮಾಡಿದಾಗ ಹೇಳಿದಲ್ಲ ಆಯ್ತಿಲ್ಲ ಅಂದ್ಬಿಟ್ಟು ಈಗ ವಿಡಿಯೋ ಆನ್ ಮಾಡಿದ ತಕ್ಷಣ ತಿಂತೀನಿ ಅಂತ ಹೇಳ್ತಿಲ್ಲ. ಸೇಮ್ ಸೇಮ್ಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಅಂದ್ರೆ ಈಗ ತಿಂತೀನಿ ಅಂದ್ಬಿಟ್ಟು ಮೋಸ ಮಾಡ್ಲಕ್ ಹೋಗೋಣ. ಇದೆಲ್ಲ ಬೇಕು ಅಂತ ಹೇಳ್ತಾರೆ. ನೀನ್ ವಿಡಿಯೋ ಆಫ್ ಮಾಡಿದಾಗ ನೀನ್ ಇದೆಲ್ಲ ಮಾತಾಡಿಲ್ಲ. ಇಲ್ಲಪ್ಪ, ನಾ ಮಾತಾಡಿಲ್ಲ. ಇರೋದು ಒಪ್ಕೋಬೇಕು. ಈ ತರ ಎಲ್ಲ ಮಕ್ಕಳ ನೋಡಿ ಬರೀ ಕೋಕೆ ಕುಡಿತಾನೆ. ಕೋಕೆ ಕಾಲೇ ಹೋಯ್ತು. ನಮ್ಮಿಂದ ಎಷ್ಟಿದೆ ನೋಡಿ. ಇನ್ನು ಕೋಕ್ ಕುಡಿದಿಲ್ಲ ಅಂದ್ರೆ ಇನ್ನೂ ತಿನ್ನುವೆ. 6 ಗಿವ್ ಅಪ್ ನಾನು. ಏನ್ ಆರೋಗ್ಯ ತಿಂದಿರೋದೇ 5:30. 5:30 ಅಲ್ಲಿ ತಿಂದಿಲ್ಲ. 5:30 ತಿಂದಿಲ್ಲ. ಆಯ್ತಿಲ್ಲ ಇವತ್ತು 5ಕ್ಕೆ ಫೈನಲ್ ಅದು. ರೈಸ್ ಹಂಗ ಮುಂದೆ ನಿಂದೆಷ್ಟು? ಒಂದು 6 4 ಉಳ್ಕೊಂಡಿದ್ದೆ. 6 ತಿಂದ್ರೆ 6 ಕಂಪ್ಲೀಟ್ ತಿನ್ಬಿಡ್ತೀನಿ ರೀ. ತಿಂದಾದ್ಮೇಲೆ ಅವ್ನು 5 ಬಿಟ್ಟಿದ್ದಾನೆ, 4 ಬಿಟ್ಟಿದ್ದೀನಿ. ಈ ಬರ್ಗರ್ ತಿನ್ನೋ ಚಾಲೆಂಜ್ ಮಾತ್ರ ನಾನೇ ಬಿಡೋದು. ಫಸ್ಟ್ ವೆಜ್ ಅದರಿಂದ ತಿನ್ನಕ್ ಆಯ್ತಿಲ್ಲ. ಅದಾದ್ಮೇಲೆ ನಾಷ್ಟ ಮಾಡ್ಕೊಂಡು ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಇದ್ರಲ್ಲಿ ಬನ್ನಿ ಅಲ್ಲ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಬಾ ಚಾಲೆಂಜ್ ಮಾಡೋಣ ಅಂತ ಕೂಡ್ದ. ಹೌದು, ನೀನ್ ಫೋನ್ ನೆನ್ನೆ ನೈಟ್ ಇಂದ ಟ್ರೈ ಮಾಡ್ತಾ ಇದೀನಿ. ನಾಳೆ ಚಾಲೆಂಜ್ ಮಾಡೋಣ ಹೇಳೋಣ ಅಂತ ಹೇಳಿ ಫೋನೇ ಪಿಕ್ ಮಾಡಿಲ್ಲ. ನನ್ ತಪ್ಪ ಅದು. ಬೆಳಗ್ಗೆ 10 ಗಂಟೆ 11 ಗಂಟೆ ಫೋನ್ ಪಿಕ್ ಮಾಡಿದ್ದಾರೆ. ಅವಾಗ ಹೇಳ್ದೆ ಈ ತರ ಚಾಲೆಂಜ್ ಮಾಡೋಣ ಅಂತ. ಆಯ್ತು ಸರಿ ಬಾ, ಆಯ್ತು ಸರಿ ಬಾ ಅಂತ ಹೇಳೋಣ. ಇವಾಗ ನಾಷ್ಟ ಮಾಡಿದೆ, ಟಿಫನ್ ಮಾಡಿದೆ, 10 ತಿಂದೆ 20 ತಿಂದೆ ಅಂತ ನೀನ್ ಹೇಳಿದ್ದು 3 ಗಂಟೆ 4 ಗಂಟೆಗೆ ಮಾಡೋಣ. 2 ಗಂಟೆಗೆ ಇವಾಗ ಎಷ್ಟು ಟೈಮ್? 3 ಗಂಟೆ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆಗೆ ಟೈಮ್ ತೋರಿಸಿದ್ರು? 2 ಗಂಟೆ 2:30. ಹಾಫ್ ಅನ್ ಅವರ್ ಬೇಗ ಮಾಡಿದೀನಿ ಅಷ್ಟೇ. ಯಾಕೆ ಇಲ್ದವ್ರದೆಲ್ಲ ಹೇಳ್ತೀಯ ನೋಡಿ. ಈ ಚಾಲೆಂಜ್ ಬಿಟ್ಕೊಟ್ಬಿಟ್ಟೆ ನಾನು. ವಿನ್ ಆಗ್ಲಿ ಅಂದ್ಬಿಟ್ಟು ಬಿಟ್ಕೊಟ್ಬಿಟ್ಟೆ. ಏನ್ ಬಿಟ್ಕೊಟ್ಟಿಲ್ಲ. ಒಂದ್ಸಲ ನಾನ್ ಗೆದ್ದಿದ್ದೀನಿ, ಒಂದ್ಸಲ ಇವ್ನ್ ಗೆದ್ದಿದ್ದೀನಿ. ಸೇಮ್ ಆಗೈತೆ. ಅದು ನಮ್ಮ ಇವ್ರು ಹೇಳ್ತಿದ್ದಕ್ಕೆ ನಿನ್ನ ತಪ್ಪಿರೋದು. ಯಾರು? ಕುನಾಲ್ ವರ್ಸಸ್ ಕೋಬ್ರಾ ವರ್ಸಸ್ ಕುನಾಲ್ ಅದೇ ಗೆದ್ದಿದೀವಲ್ಲ. ಹೌದು, ಹತ್ರಲ್ಲ ನಾನೇ ಗೆಲ್ತಿದ್ದೆ. ಗೆದ್ದಿವಲ್ಲ ಇವತ್ತು. ನಾನು ಇವತ್ತು ಮಿಸ್ ಆಗಿ ನಾನೇ ಬಿಟ್ಕೊಟ್ಬಿಟ್ಟೆ. ಇವತ್ತು ಹುಷಾರಿಲ್ಲ. ಆದ್ರೂ ನಮ್ಮ ತಾಯ್ತ ಇವಾಗ ಇಲ್ಲಿ ನೆನ್ಸ್ಕೊಂಡ್ ತಿಂದಿದ್ದೀನಿ. ಇದೇ ಬೇಕು ಅಂತ ನಮ್ ದೇವ್ರನ್ನ, ಮನೆ ದೇವ್ರನ್ನ. ನೆಕ್ಸ್ಟ್ ಸಲ ಸೋಲ್ಸ್ತೀನಿ. ನೀನ್ ಏನ್ ಹೇಳ್ತಿ ಅದನ್ನ ಸೋಲ್ಸ್ತೀನಿ. ಪ್ಲೀಸ್ ಇಲ್ಲಿಗೆ ಇವಾಗ ನಾನೇ ವಿನ್ನರು. ಸೆಲೆಬ್ರೇಷನ್ ಮಾಡೋಣ. ನಮ್ಗೆ ಗೆದ್ದಿರಕ್ಕೆ ಏನೋ ಮಾಡೋದು. ನೀನೇ ನೋಡಿ, ನನ್ ಕೈ ಎತ್ತ ಕೂತ್ಬಿಟ್ಟು ಇವನ್ ಕೈ ಎತ್ಕೋದವ್ರೆ. ನಾನೇ ಬಿಟ್ಕೊಟ್ಬಿಟ್ಟಿದೀನಿ. ನಾನೇ ಬಿಟ್ಕೊಟ್ಬಿಟ್ಟಿದೀನಿ. ಏನ್ ಬಿಟ್ಕೊಟ್ಟಿಲ್ಲ. ನಾಷ್ಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಂಗೆ ತಿನ್ನಕ್ ಆಗ್ತಿರ್ಲಿಲ್ಲ. ಇವೆಲ್ಲ ಡೂಪು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಕಮ್ಮಿ ತಿಂಡಿ ಆಯ್ತಲ್ಲ ಅಂದ್ರೆ ನನ್ಗೆ ಈ ಡೈಲಾಗ್ ಹೊಡೆದ್ರೆ ನೀನೇ ಮೋಸ ಮಾಡ್ತಾ ಇದೀಯಾ, ಇದ್ ಮಾಡ್ತಾ ಇದ್ದೆ ನಂಗೆ ಹೇಳ್ಬಾ. ನಾನು ಹೇಳ್ತಿದ್ದೀನಲ್ಲ, ನಾನು ಸೋತೆ, ನಾನೇ ಒಪ್ಕೋತಿದ್ದೀನಲ್ಲ, ಗೇವ್ ಮಾಡಿದೆ. ನೀನ್ ಅದನ್ನ ಒಪ್ಕೊಳ್ಳೋದೇ ಇಲ್ಲ ವಿಡಿಯೋದಲ್ಲಿ. ನೀವು ಯಾಕೆ ಅದು ಮಧ್ಯದಲ್ಲಿ ಏನೇನೋ ಗಲಬಿಲಿ ಮಾಡ್ಬಿಟ್ಟು ಆದ್ಮೇಲೆ ಏನೇನೋ ಹೇಳ್ಬಿಟ್ಟು ಆಮೇಲೆ ಇದ್ ಮಾಡ್ತಾರೆ. ಅದಕ್ಕೆ ನಾನು ಬೇಡ ಅಂತ ಹೇಳೋದು. ಅದಕ್ಕೆ ನಾನು ವಾದ ಮಾಡ್ತೀನಿ. ಇದ್ರಲ್ಲಿ ವಾದ ಮಾಡಲ್ಲ. ಬೇಕಾದ್ರೆ ಗೈಸ್ ಇಲ್ಲಿಗೆ ಫೈನಲಿ ನಾನು ವಿನ್ ಆಗಿದ್ದೀನಿ. ಕುನಾಲ್ ಸೋತಿದ್ದಾನೆ ಈ ಚಾಲೆಂಜ್. ನೆಕ್ಸ್ಟ್ ಕುನಾಲ್ ಜೊತೆ ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಟ್ರೈ ಮಾಡುವ. ಟ್ರೈ ಮಾಡ್ತೀಯ ಪಕ್ಕ? ನನ್ಗೇನು ತಿನ್ನಿಸ್ತಾನೆ ಅನಿಸ್ತೈತೆ. ತಿಂತೀಯ ಬಿಡು. ನೀನ್ ಏನ್ ತಿಂತೀಯ ತಿಂತೀಯ. ಮೊದ್ಲೇ ನೀನ್ ಹೆಸರು ಕುಸ್ಕ ಅಂತ ಬೇರೆ ಕಟ್ಬಿಡೋರಲ್ಲ. 4 ತಿಂದಾದ್ಮೇಲೆ ಏನೋ 4 ತಿಂದಾದ್ಮೇಲೆ ಗೊತ್ತಾಯ್ತದೆ ಕಷ್ಟ. ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ತಿನ್ನಕ್ಕಾಗಲ್ಲ. ಸ್ಟಾರ್ಟಿಂಗ್ ನಾವು ಹಿಂಗೆ ಜೋಶಲ್ಲಿ ಇದ್ವಿ. ಮತ್ತೆ ಒಪ್ಪೋ, ನಾನ್ 3 ಬೈಟಲ್ಲಿ ಒಂದು ಬರ್ಗರ್ ಖಾಲಿ ಮಾಡ್ಬಿಟ್ಟಿದ್ದೆ. ತಿನ್ನಕ್ಕಾಗಲ್ಲ. ನಾ 10 ತಿಂದು 10 ಅಂತಿದೆ. 4 ಬರ್ಗರ್. ನನಗೇನೋ ನಮ್ಮ ಕ್ಯಾಮರಾಮ್ಯಾನ್ ಇಷ್ಟ ಅವರು ಅಲಿಯಾಸ್ ಯೋಗೇಶ್ ತಿಂತಾರೆ. ಇವಾಗ ನಮ್ಮ ಯೋಗೇಶ್ ಅವರು 2ನೇದು ತಿಂತವ್ರೆ ಬರ್ಗರು. ಹೆಂಗೈತೆ 2ನೇ ಬರ್ಗರು? ನೀವ್ ಅದ್ ಹೆಂಗ್ ಹೇಳ್ತಿದ್ರ ನಂಗಂತೂ ಗೊತ್ತಾಯ್ತಲ್ಲ. ನಂಗೆ 2ನೇ ತಿನ್ನೋಕೆ ಕಷ್ಟ ಆಯ್ತಾ ಅದು.
ನನ್ ಕೈಯಲ್ಲಿ ಯಾಕೋ ತಿನ್ಬೇಕು ಮತ್ತೆ ನೆಕ್ಸ್ಟ್ ವಿಡಿಯೋ ನಿನ್ನ ಚಾಲೆಂಜ್ ಕರ್ಕೊಳ್ಳೋಣ ಅಂದ್ರೆ ನೀನು ಈ ತರ ಹೇಳ್ತಾ ಇದೀಯಾ? ಎರಡಕ್ಕೆ ಸುಸ್ತಾಗೋದ್ರೆ ಹೆಂಗೆ? ಊಟ ಮಾಡ್ತಾ ಬಂದಾಗ ಏನ್ ತಿನ್ನಕ್ಕಾಗುತ್ತೆ? ಏನ್ ಊಟ? ನಿಜ ಹೇಳು, ಊಟ ಮಾಡ್ದ? ಪ್ರಾಮಿಸ್ ಕೇಳು, ಪ್ರಾಮಿಸ್ ಊಟ ಮಾಡಿರ್ಲಿಲ್ಲ. ಊಟ ಮಾಡಿದ್ರೆ ನಿನ್ ಕೈಲಿ 2 ಬರ್ಗರ್ ತಿನ್ನಕ್ಕಾಯ್ತಲ್ಲ. ಅದ್ರಲ್ಲಿ ಕುನಾಲು ಮತ್ತೆ ನಾನು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದು ಇಲ್ಲಿ ಅವನು 5:15 ತಿಂದವನೇ, ನಾನು 6 ತಿಂದಿದ್ದೀನಿ. ಲೆಕ್ಕ ಹಾಕು. ಒಂದೇ ಮಾಡೋಕ್ಕಾಗಲ್ಲ. ಇನ್ನೇನ್ ಮತ್ತೆ, ನೀನು ಮನುಷ್ಯನೇ ನಾವು ಮನುಷ್ಯನೇ ತಾನೆ. ನೀ ಕಾಡ್ ಮನುಷ್ಯ, ನಾ ಊರ್ ಮನುಷ್ಯ. ಇವೆಲ್ಲ ಬೇಡ, ಇವೆಲ್ಲ ಜಾಸ್ತಿ ಐತಿ. ಯಾಕೋ ಏನಿಲ್ಲ, ಇರೋದೇ ಹೇಳ್ತಿದ್ರು. ಯೋಗೇಶ್ 2ಕ್ಕೆ ಸುಸ್ತಾಗ್ತದನಂತೆ. ಪರವಾಗಿಲ್ಲ, ಯಾಕಂದ್ರೆ ಇಲ್ಲಿ ಇತ್ತಲ್ಲ ಅದ್ರಲ್ಲೂ. ಗೈಸ್, ನಾವು ಚಾಲೆಂಜ್ ಎಲ್ಲ ಕಂಪ್ಲೀಟ್ ಮಾಡಿ ಇನ್ನು ಅಲ್ಲಿ ಉಳ್ದಿತ್ತಲ್ಲ ಐಟಮು, ಇದೊಂದ್ ಸ್ವಲ್ಪ ಎಲ್ಲ ಪಾರ್ಸಲ್ ಮಾಡ್ತಿ ಇಲ್ಲಿರ್ತಾರಲ್ಲ ಬಡವರು, ಅವ್ರಿಗೆ ಕೊಡೋಣ ಅಂತ. ಸುಮ್ನೆ ವೇಸ್ಟ್ ಮಾಡೋದ್ ಬೇಡ ಅಂದ್ಬಿಟ್ಟು ಅವ್ರು ಕೊಡೋಣ ಅಂತ ಹೋಗ್ತಾ ಇದೀನಿ. ಬನ್ನಿ. ಸ್ವಲ್ಪ ಇದು ಬರ್ಗರ್. ನೀವು ಯಾವಾಗ್ಲೂ ಇಲ್ಲೇ ಇರೋದು? ಮನೆಯಲ್ಲಿ? ರೈಲ್ವೆ ಗೇಟಾ? ಕೆಲ್ಸ ಏನೋ ಮಾಡಲ್ವಾ ನೀವು? ಕಾಲ್ ಏಟ್ ಆಯ್ತಾ? ಊಟ ಮಾಡಿದ್ರ? 2 ಕೊಟ್ಕೊಂಡು ಸರಿ ತಾತ. ಬರ್ಗರ್ ತಿಂದಿದ್ದೀರಾ ಎನಿ ಟೈಮು? ಹೌದಾ, ಪರವಾಗಿಲ್ಲ. ಅದಕ್ಕೆ ನೀವು ಕೂತಿದ್ರಲ್ಲ, ನಾವು ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದು, ಜಾಸ್ತಿ ಇತ್ತು ಬರ್ಗರು. ಸುಮ್ನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲಿ ಯಾರು ಇರ್ತಾರೋ ಕೊಡೋಣ ಅಂತ ಕೊಡ್ತೇನೆ. ಸರಿ ಅಣ್ಣ, ಓಕೆ. ನಾನು ಮತ್ತೆ ನಮ್ಮ ಹುಡುಗ ಸುಮ್ನೆ ಅಲ್ಲಿ ಬರ್ಗರ್ ಜಾಸ್ತಿ ತಗೊಂಡಿಲ್ಲ, ವೇಸ್ಟ್ ಆಗುತ್ತೆ ಅಂತ ಇಲ್ಲಿ ಓವರ್ಗೆ ಎಲ್ಲರಿಗೂ ಕೊಡ್ತಾ ಇದೀನಿ. ಇದು ಫೈನಲ್ 3 ಐತೆ, 3 ನಿಮ್ಗೆ ಕೊಡ್ತಾ ಇದೀನಿ. ಇದು ಬರ್ಗರ್ ತಿಂದು ನಾನು ಯಾವತ್ತೇನು ಹುಡುಗರು ಇದಾರೆ ಮನೇಲಿ, ಅವ್ರು ನೋಡಿಲ್ಲ. ನೀವು ತಿನ್ನು, ಹುಡುಗರು ಕೊಡಿ. 3 ಇದೆ, ಹಂಗ ವೇಸ್ಟ್ ಮಾಡಬಾರ್ದು ಅಂತ. ಸರಿ ಅಣ್ಣ, ಆಯ್ತು. ನಾವಲ್ಲಿ ಚಾಲೆಂಜ್ ಮಾಡಿದ್ವಲ್ಲ, ಆ ವಿಡಿಯೋದಲ್ಲಿ ಮಿಕ್ಕಿರೋ ಫುಡ್ ನ ಏನಿತ್ತು ಇಲ್ಲಿ ಓವರ್ ಬರೋರ್ಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಸುಮ್ನೆ ವೇಸ್ಟ್ ಮಾಡೋದ್ ಬೇಡ ಅಂತ. ನೋಡಿ, ಕೋಟಿಗೊಂದು ಮನೆತನವೋ ದಾನವೇ ನೋಡಿ, ಅಬ್ಸರ್ವ್ ಮಾಡೋದು. ಸುಮ್ನೆ ವೇಸ್ಟ್ ಮಾಡೋದ್ ಬೇಡ, ಅವ್ರಾರು ತಿನ್ಲಿ ಅಂತ. ಪಾಪ ಅವ್ರು ಬರ್ಗರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಏನಿದು ತಿಂದಿನ ಅಂತ ಕೇಳಿದ್ರು. ಬರ್ಗರ್ ಅಂತ ಅಂದ್ರು ಅವ್ರ ಗೊತ್ತಿಲ್ಲ ಅಂತಂದ್ರು. ಪಾಪ ಮನೇಲಿ ಯಾರೋ ಹುಡುಗಿದ್ರೆ ಅವ್ರಿಗಾರ ಕೊಡಿ. ಸುಮ್ನೆ ವೇಸ್ಟ್ ಮಾಡೋದ್ ಬೇಡ ಅಷ್ಟೇ. ಗೈಸ್, ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು ಆಲ್ ಅಂಡ್ ಬೈ ಬೈ.